ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಭ್ರಮ. ಜಿಲ್ಲಾಡಳಿತ ನೀಡಿದ್ದ ಪ್ರೋಟೋಕಾಲ್ ಇವತ್ತು ಸ್ಥಗಿತ. ಇಂದು ಹಾಸನಕ್ಕೆ ಸಿಎಂ ಆಗಮನ ಹಿನ್ನೆಲೆ ಸ್ಥಗಿತ ಮಾಡುತ್ತಿದ್ದಾರೆ. ಸಾರ್ವಜನಿಕ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿರುವಂತಹ ಜಿಲ್ಲಾಡಳಿತ 1 ನಿಮಿಷಕ್ಕೆ 70 ರಿಂದ 80 ಜನರ ಭಕ್ತರ ದರ್ಶನ ಆಗ್ತಾ ಇದೆ. ನಿನ್ನೆ ಒಂದು ದಿನ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಮಾಡಿರುವುದು. ಇವತ್ತು ದೇವಿ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ ಹಾಗೂ ಸಚಿವರು. TV5 ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಈ ಹೇಳಿಕೆಯನ್ನು ನೀಡಿದ್ದಾರೆ TV5ಗೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಅಲ್ಲಿನ ಉಸ್ತುವಾರಿ ಸಚಿವರನ್ನೇ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ. ಏನೇನು ಹೇಳಿದರೆ ನೋಡೋಣ ಬನ್ನಿ. ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕ ದರ್ಶನಕ್ಕೆ 6ನೇ ದಿನ. ಈಗಾಗಲೇ ಬೆಳಿಗ್ಗೆಯಿಂದ ಸಾರ್ವಜನಿಕ ದರ್ಶನ ಆರಂಭವಾಗಿದೆ. ನಿನ್ನೆಯಿಂದಲೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಮೊಕ್ಕ ಮೂಡಿರುವಂಥದ್ದು. ಇವತ್ತು ಹಾಸನ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಮುಜರಾಯಿ ಸಚಿವರು ಇದ್ದಾರೆ, ಎಲ್ಲರೂ ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೂ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಮೊಕ್ಕ ಮೂಡಿದ್ದಾರೆ. ನಮ್ಮ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಜೊತೆಗೆ ಹಾಸನ DC ಲತಾ ಕುಮಾರಿ ಅವರು ಕೂಡ ನಿನ್ನೆಯಿಂದ ಸಾಕಷ್ಟು ಇಲ್ಲಿ ಮೊಕ್ಕ ಮೂಡಿರುವಂಥದ್ದು. ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಏನಿತ್ತು ಕಂಪ್ಲೀಟ್ ರೌಂಡ್ ಅಪ್ ಮಾಡಿ ಈಗಾಗಲೇ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಚಿವರು ಇದ್ದಾರೆ, ಮಾತನಾಡ್ಸೋಣ. ಸರ್, ಇವತ್ತು CM ಬರ್ತಾ ಇದ್ದಾರೆ, ಜೊತೆಗೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಸಾಕಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಸರ್, ನೀವು ಕೂಡ ತಡರಾತ್ರಿ 2:30ರಿಂದ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನದ ಕ್ಯೂನಲ್ಲಿ ನಿಂತು ಒಂದಿಷ್ಟು ವ್ಯವಸ್ಥೆಗಳನ್ನು ನೋಡಿದಿರಿ ಸರ್? ಇಲ್ಲ, ನಮಗೆ ಜೊತೆಯಲ್ಲಿ ಯಾಕಂದರೆ ಅವರು ಹೆಲಿಕಾಪ್ಟರ್ ಬರ್ತಾ ಇರೋದ್ರಿಂದ ಜೊತೆಯಲ್ಲಿ ಯಾರೂ ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮುಜರಾಯಿ ಮಂತ್ರಿಗಳು ಬರ್ತೀನಿ ಅಂತ ಹೇಳಿದರು, ನೋಡಬೇಕು. ಹಾಗಾಗಿ ಅವರೊಂದು 11:30 ಆಸುಪಾಸಿನಲ್ಲಿ ಬರ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಸೊ ಅವ್ರಿಗೂ ನಾವು ನಿನ್ನೆ DCM ಅವ್ರು ಬಂದಾಗಲೂ ಕೂಡ ನಾವು ಸಾರ್ವಜನಿಕರ ದರ್ಶನಕ್ಕೆ ಒಂದೇ ನಿಮಿಷ, ಎಕ್ಸಾಕ್ಟ್ಲಿ 1 ನಿಮಿಷ ತೊಂದರೆ ಆಗಿದೆ. 1 ನಿಮಿಷಕ್ಕೆ ಬಿಟ್ಟು ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗದಂಗೆ ಆ ದರ್ಶನವನ್ನು ಮುಂದುವರಿಸಿದ್ವಿ. ಅವ್ರು ಒಳಗೆ ಎಂಟ್ರಾಗೋವಾಗ ಮಾತ್ರ 1 ನಿಮಿಷ ನಿಲ್ಲಿಸಿದ್ವಿ, ಬಿಟ್ಟರೆ ಸಾರ್ವಜನಿಕರ ದರ್ಶನಕ್ಕೆ ತೊಂದರೆ ಆಗದಾಗೆ ನಿನ್ನೆನೂ ಮಾಡಿದ್ದೀವಿ. ಇವತ್ತು ಕೂಡ ನಾನು CM ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, 1 ನಿಮಿಷ 2 ನಿಮಿಷ ಬಿಟ್ಟರೆ ಪಬ್ಲಿಕ್ ದರ್ಶನ ಆಗಲೇ ಇರಬೇಕು, ಅದು ನಿಲ್ಲಬಾರ್ದು ಅನ್ನುವಂಥದ್ದು. ಆ ರೀತಿ ಮಾಡೋದ್ರಿಂದ ಏನು ಜನಕ್ಕೆ ಡಿಸ್ರಪ್ಷನ್ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಬಂದರೂ ಕೂಡ ಅವರು ದರ್ಶನ ಮಾಡ್ಬೋದು, ಜನಗಳಿಗೂ ದರ್ಶನ ನಡೆಸುವಂಥದ್ದು. ಮುಖ್ಯಮಂತ್ರಿಗಳು ಬರ್ತಾರೆ ಅಂಥೇಳಿ ನಾವು ಇವತ್ತು ಏನು ಈ ಪ್ರೋಟೋಕಾಲ್ ದರ್ಶನ ಇದೆ, ಅಂದರೆ ಕೆಲವರು ಬೆಳಿಗ್ಗೆ VIP ಬರ್ತಾರೆ, ಅದನ್ನು ಕಟ್ ಮಾಡಿದ್ದೀವಿ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ. ಯಾಕಂದರೆ CM ಬರ್ತಾರೆ, ಈ ಬೇರೆ ಪ್ರೋಟೋಕಾಲ್ ಪ್ರಕಾರ ಗಣ್ಯರು ಬರ್ತಾರೆ, ಅವೆಲ್ಲದರ ಹೊಡೆತ ಸಾರ್ವಜನಿಕರ ಮೇಲೆ ಬಿದ್ದೋಗ್ಬಿಡುತ್ತೆ. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಈ ಏನು ಗಣ್ಯರ ಭೇಟಿಯನ್ನು ಇವತ್ತು ನಾರ್ಮಲ್ ಲಿಸ್ಟ್ ಏನಿತ್ತು ಅದಕ್ಕೆ ಅರ್ಧ ಮಾಡಿದ್ದೀವಿ. ಸೊ ದ್ಯಾಟ್ ಆ ಟೈಮು ಮುಖ್ಯಮಂತ್ರಿಗಳು ಕೊಟ್ಟರೆ ಪಬ್ಲಿಕ್ಕಿಗೇನು ಅಫೆಕ್ಟ್ ಆಗೋದಿಲ್ಲ ಅನ್ನೋ ಇದಿಷ್ಟು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳುವಂಥ ಮಾತು. ಈಗಾಗಲೇ ತಿರುಪತಿ ಮಾದರಿಯಲ್ಲಿ ನಾವು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ 1 ನಿಮಿಷಕ್ಕೆ ಸುಮಾರು 70 ರಿಂದ 80 ಜನ ಭಕ್ತರು ಈಗಾಗಲೇ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು.